ಎಸ್, ಇದೀಗ ಮತ್ತೊಂದು ಕಡೆ ಗಮನಿಸ್ತಾ ಹೋದ್ರೆ ಅಶ್ವಿನಿ ಗೌಡ ಗಿಲ್ಲಿ ಮಧ್ಯೆ ಫೈಟ್ ಒಂದ್ ಕಡೆ. ಯಾರು ಬಿಗ್ ಬಾಸ್ ವಿನ್ನರ್ ಹಾಗಾದ್ರೆ? ಎಸ್, ಈಗ ಅಶ್ವಿನಿ ಗೌಡ ಗಿಲ್ಲಿ ಮಧ್ಯೆ ಫೈಟ್, ಯಾರು ಬಿಗ್ ಬಾಸ್ ವಿನ್ನರ್? ಸೊ ಬಿಗ್ ಬಾಸ್ ಸೀಸನ್ 12 ಫಿನಾಲೆಗೆ ಕೌಂಟ್ ಡೌನ್. ಮಂಡ್ಯದಲ್ಲಿ ಗಿಲ್ಲಿ ಗೆಲುವಿಗೆ ಅಭಿಮಾನಿಗಳಿಂದ ವಿಶೇಷವಾದಂತಹ ಪೂಜೆ. ಅಭಿಮಾನಿಗಳಿಂದ ಗಿಲ್ಲಿ ಪರ ಫುಲ್ ಬ್ಯಾಟಿಂಗ್. ಬಡವರ ಮಕ್ಕಳು ಬೆಳೆಯೋದಲ್ಲ, ಟ್ಯಾಲೆಂಟ್ ಇದ್ದವ್ರು ಬೆಳಿಬೇಕು ಸ್ವಾಮಿ. ಇಲ್ಲಿ ಬಡವರ ಮಕ್ಕಳು ಬೆಳೆದೇ ಬೆಳಿತಾರೆ, ಟ್ಯಾಲೆಂಟ್ ಇದ್ದವನು ಬೆಳಿಬೇಕು. ಬಡವನಾಗಿರ್ಬೋದು, ಶ್ರೀಮಂತನಾಗಿರ್ಬೋದು, ಯಾವನೇ ಆದ್ರೂ ಕೂಡ ಪರವಾಗಿಲ್ಲ, ಟ್ಯಾಲೆಂಟ್ ಇದ್ದವನು ಬೆಳಿಬೇಕು. ಆ ಟ್ಯಾಲೆಂಟು ಇಲ್ಲಿ ಗಿಲ್ಲಿಗಿದೆ ಸ್ವಾಮಿ. ಮಂಡ್ಯ ಮಂದೂರಲ್ಲೂ ಕೂಡ ಹವಾ ಮಡಗಿಯವನೇ ಈ ಗಿಲ್ಲಿ. ಈ ಗಿಲ್ಲಿಯ ಒಂದಿಷ್ಟು ಸಾಂಗ್ಗಳನ್ನ ಗಮನಿಸ್ತಾ ಹೋದ್ರೆ ಯಾವ ರೀತಿಯಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಎಡಿಟ್ ಮಾಡಿ ಹಾಕ್ತಾ ಇದ್ದಾರೆ ಅಂತಂದ್ರೆ, ಮಂಡ್ಯ ಮದ್ದೂರಲ್ಲೂ ಕೂಡ ಹವಾ ಮಡಗಿವ್ನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆ ಹಾಡುಗಳನ್ನ ಹಾಕುವ ಮೂಲಕ ತಂದ್ರೆ ಎಲ್ಲಿಂದ ಏನು ಕತೆ, ನಾನು ಹೆಂಗ್ ಬಂದೆ, ಸೊ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಷ್ಟಪಟ್ಟೆ, ಅದೆಲ್ಲವೂ ಕೂಡ ಹೇಳಿದಂಥ ಸಂದರ್ಭದಲ್ಲಿ ಗಿಲ್ಲಿನೇ ಗೆಲ್ಲಬೇಕು. ತುತ್ತು ಅನ್ನಕ್ಕಾಗಿ ಪರದಾಡಿದಾರೆ. ಪಕ್ಕದ ಮನೆ ಅನ್ನ ಕದ್ದು ತಿಂದು ಜೀವನ ಮಾಡಿದಂಥ ವ್ಯಕ್ತಿ. ಸೊ ಆ ಸಮಯ, ಆ ಗಳಿಗೆಯನ್ನು ನೆನೆಸ್ಕೊಂಡಂಥ ಸಂದರ್ಭದಲ್ಲಿ ಈಗ ನೋಡಿ ಹೊರಗಡೆ ಬಂದರೆ ಊಟ ಮಾಡೋಕ್ಕೂ ಕೂಡ ಸಮಯ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟಿದ್ದಾರೆ ಇದೀಗ. ಬರೀ ಇಂಟರ್ವ್ಯೂಗಳು, ಅವರಿಗೆ ಇವರಿಗೆ, ಅವ್ರನ್ನ ಮೀಟ್ ಮಾಡಬೇಕು, ಇವ್ರನ್ನ ಮೀಟ್ ಮಾಡಬೇಕು, ಪ್ರಮೋಷನ್ನು, ಅವ್ರು ಇನ್ವೈಟ್ ಮಾಡ್ತಾರೆ, ಇವ್ರು ಇನ್ವೈಟ್ ಮಾಡ್ತಾರೆ. ಇದೀಗ ಗಿಲ್ಲಿಯ ಲೆವೆಲ್ಲೇ ಚೇಂಜ್ ಆಗಿಬಿಡುತ್ತೆ ಸ್ವಾಮಿ. 4 ಬಾಡಿಗಾರ್ಡ್ಗಳನ್ನು ಹಾಕ್ಕೊಂಡು ಈಗ ಓಡಾಡುವಂಥ ಪರಿಸ್ಥಿತಿ. ಗಿಲ್ಲಿ ಇಲ್ಲಿ ಇದ್ದಾನೆ ಅಂತಂದ್ರೆ ಸಾಕು, ಸಾವಿರಾರು ಅಭಿಮಾನಿಗಳು ಓಡಿ ಬರ್ತಾರೆ ಇದೀಗ. ಅದಕ್ಕೆ ಹೇಳೋದು, ಮಂಡ್ಯ ಮದ್ದೂರಿನಲ್ಲೂ ಕೂಡ ಹವಾ ಮಡಗಿವ್ನಿ ಅಂತ ಹೇಳಿದಾರಲ್ಲ, ಇದು ಸುಮ್ಮನೆ ಹೇಳಿದ ಮಾತಲ್ಲ ಇದು. ಸೊ ಗಿಲ್ಲಿಗಾಕಿ ಒಂದು ಕಡೆ ಇದು ಒರಿಜಿನಲ್ ಸಾಂಗು, ಒಂದು ಕಡೆ ರಾಕಿಂಗ್ ಸ್ಟಾರ್ ಯಶ್ ಅವರ ಸಾಂಗು ಇದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆದರೆ ಇದೀಗ ಗಿಲ್ಲಿ ಅವರಿಗೆ ಭಾಳಷ್ಟು ಗೊತ್ತಾಗ್ತಾ ಇದೆ ನೋಡಿ. ಕರ್ನಾಟಕದ ನಮ್ಮ KSRTC ಬಸ್ ಮೇಲೂ ಕೂಡ ಗಿಲ್ಲಿಯ ಹವಾ. ಎಲ್ಲಿ ನೋಡಿದ್ರೂ ಕೂಡ ಗಿಲ್ಲಿಯ ಕಟ್ಔಟು ರಾರಾಜಿಸ್ತಾ ಇದೆ. ಯಾವ ಮೂಲೆಯಲ್ಲೂ ಕೂಡ, ಪುಟ್ಟ ಹಳ್ಳಿಯಲ್ಲೂ ಕೂಡ ಗಿಲ್ಲಿಯ ಒಂದಿಷ್ಟು ಕಟ್ಔಟು ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ರೀ, ನನ್ನ ಕಟ್ಔಟು ಕೂಡ ರಾರಾಜಿಸಬೇಕು, ಆರಾಡಿ ಕಟ್ಔಟ್ ಹಾಕಬೇಕು, ನಂದು ಕೂಡ ನನ್ನ ಅಭಿಮಾನಿಗಳು ಕೂಡ ನನ್ನ ಕಟ್ಔಟ್ ಮೇಲೆ ನೋಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಸೆಲೆಬ್ರಿಟಿಯ ಒಂದು ಕನಸಿರುತ್ತೆ. ಆ ಕನಸು ಇದೀಗ ಸೆಲೆಬ್ರಿಟಿಯ ನನಸಾಗಿದೆ ಅಂತಂದರೆ ಅದು ಗಿಲ್ಲಿದು. ಮಳವಳ್ಳಿ, ಮದ್ದೂರು, ಮಂಡ್ಯ ಕೇವಲ ಈ ಭಾಗದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಮೂಲೆಯಲ್ಲೂ ಕೂಡ ಗಿಲ್ಲಿಯ ಕ್ರೇಜ್ ಇದೆ ಸ್ವಾಮಿ. ನಿಜವಾಗ್ಲೂ ಕೂಡ ಈ ಕ್ರೇಜು